ಸರ್ ತಮ್ಮ ಹೆಸರು? ಶಿವಪ್ರಸಾದ್ ಅಂತ ಹೇಳಿ ಬಂದಿರೋದು ನಾವು ಸ್ನೇಹಿತರು 5 ಜನ. ಯಾವ ಊರಿಂದ? ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್. ಬೆಂಗಳೂರಿಂದ ಬಂದಿದ್ದೀವಿ. ಈ ಕಾಶಿ ಯಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ನಾವು ಫಸ್ಟು 5 ಜನ ಹೊರಟಿದ್ವಿ ಫ್ರೆಂಡ್ಸು. ನಾವು ಎಲ್ಲ ರೇಟ್ ಬಗ್ಗೆ ವಿಚಾರಿಸಿದಾಗ ಫಸ್ಟ್ ಅದು ಹೋಗಿ ಕೇಳಲೇಬೇಕು ಎಲ್ಲರೂ. ನಿಮ್ಮ ರೇಟ್ ಫ್ರೆಂಡ್ಲಿ ಆಗಿತ್ತು. ನಾವು ಕೊಡ್ಬೇಕಾದ್ರೆ ಜಾಸ್ತಿ ಅಂದ್ಕೊಂಡ್ವಿ, ಬಟ್ ಇದು ಪ್ರಯಾಣ ಮಾಡಿದಾಗ ಅನಿಸ್ತು ಅದು ಕಡಿಮೆ. ಅದು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ, ಒಳ್ಳೆ ಫ್ರೆಂಡ್ಲಿ ಆಗಿತ್ತು, ಟ್ರೀಟ್ಮೆಂಟ್ ಆಗಿತ್ತು. ಮತ್ತು ಇನ್ನು ದರ್ಶನ ಭಾಗ್ಯ ಕೊಟ್ಟಿದ್ದರು. ಪ್ರಯಾಣನೂ ಅಷ್ಟೇ ಫ್ಲೈಟ್ ಡಿಲೇ ಆಗಿದೆ, ಆದರೂ 2 ರಿಂದ 3 ಅವರ್ ನಮಗೆ ಕಡಿಮೆ ಆಗಿದೆ ಟೈಮಿಂಗು. ಆದರೂ ನೀವು ಅದನ್ನು ಸಮಯ ಸರಿದೂಗಿಸಿ ನಮಗೆ ಸರಿಯಾಗಿ ಏನೇನು ಹೇಳಿದ್ರ ಮಾಹಿತಿನ ಒಳ್ಳೆ ದರ್ಶನ ಮಾಡಿಸಿದ್ದೀರಾ, ಒಳ್ಳೆ ಅನುಭವ ಕೊಟ್ಟಿದ್ದೀರಾ. ಮತ್ತು ನಾವು ಪರಿವಾರ ಸಮೇತವಾಗಿ ಬರಬೇಕು ಅನ್ನೋ ಒಂದು ಮನಸ್ಸಿನ ಸಹ ಒಂದು ದೈವ ಸಂಕಲ್ಪ ಥರ ಮಾಡಿದ್ದೀರಾ. ಅದಕ್ಕೆ ನೀವು ಕಾರಣರೇ. ಮತ್ತು ಇನ್ನು ಫುಡ್ಡು ಅಡುಗೆ ವಿಭಾಗದಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಎಲ್ಲೂ ನಮಗೆ ಹೊರಗಡೆ ಊಟ ಅನಿಸಿಲ್ಲ ನಮಗೆ. ನಮ್ಮ ಬೆಂಗಳೂರು ಥರನೇ ನಮಗೆ ಒಳ್ಳೆಯ ಊಟ ಥರನೇ ಎಲ್ಲ ರೆಡಿ ಮಾಡಿದ್ರಿ. ಸೌತ್ ಇಂಡಿಯನ್ ಊಟ ಎಲ್ಲ ಥರದ್ದು ಪ್ರತಿಯೊಂದು ತಿಂಡಿ ಊಟಗಳು ಬೇರೆ ಬೇರೆ ಆಗಿತ್ತು, ಒಂದೇ ಥರ ಇರಲಿಲ್ಲ, ಚೆನ್ನಾಗಿತ್ತು. ಒಳ್ಳೆಯ ಅಡುಗೆ ಬಿಟ್ಟು ಟೀಮ್ ಇದೆ ನಿಮ್ಮಲ್ಲಿ, ಕೋಆರ್ಡಿನೇಟರ್ ಚೆನ್ನಾಗಿದೆ, ಮತ್ತು ನಮ್ಮನ್ನು ಗೈಡ್ ಮಾಡೋಂಥ ಗೈಡು ಚೆನ್ನಾಗಿದ್ದಾರೆ. ಮತ್ತು ನೀವು ಜೊತೆಗೆ ಇದ್ದಿರೋಕ್ಕೆ ನಮ್ಗೆ ಸಂತೋಷ ಆಗಿತ್ತು. ಮತ್ತು ಎಲ್ಲೂ ತಪ್ಪಿಸ್ಕೊಳಕ್ಕೆ ಬಿಡಲಿಲ್ಲ ಯಾರಿಗೂ. ನಾವು ಟೀಮ್ ಮೆಂಬರ್ ತಪ್ಪಿಸ್ಕೊಬಾರ್ದು ಅವಕಾಶ ತುಂಬ ಇತ್ತು, ಕೆಲವು ಕಡೆಯೆಲ್ಲ ಇತ್ತು, ನಾವು ನೋಡಿದ್ವಿ. ಬಟ್ ನಿಮ್ಮ ಹುಡುಗರು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು, ಲೆಕ್ಕ ಹಾಕ್ಕೊಂಡು ನೀಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಸರ್, ಫ್ರೆಂಡ್ಲಿ ಆಗಿದೆ, ರೇಟು ಚೆನ್ನಾಗಿದೆ. ಬೇರೆ ಬರ್ಬೋದಾ ಧೈರ್ಯವಾಗಿ? ಬನ್ನಿ ಸರ್, ದಯವಿಟ್ಟು ಇಬ್ಬರೇ ಹೆಣ್ಮಕ್ಳು ಬಂದರು ಸರ್. ಇಲ್ಲಿ ಇಬ್ಬರ ಹತ್ರ ಕೊನೆ ಪಕ್ಷ ಯಾರೋ ಹೆಂಗಸರುಗಳು ಬರೋರಿದ್ರೆ ಅವ್ರು ಇಬ್ಬರೇ ಹೆಂಗಸರುಗಳು ಬಂದರು ಈ ಥರ ಬ್ಯಾಚಲ್ಲಿ ಧೈರ್ಯವಾಗಿ ಬಂದು ಹೋಗ್ಬೋದು. ನಿಮ್ಮಲ್ಲಿ ಆ ಒಂದು ಕೋರ್ಡಿನೇಷನ್ ನೋಡಿದ್ದೀವಿ ನಾವು. ಸೇಫ್ಟಿ ತುಂಬ ಚೆನ್ನಾಗಿದೆ. ನಾವು ಒಂದು ಭರವಸೆ ಕೊಡ್ತಾ ಇದ್ದೀವಿ, ಯಾರೇ ಬಂದರೂ ಫ್ರೆಂಡ್ಲಿ ಆಗಿದೆ, ರೇಟು ಚೆನ್ನಾಗಿದೆ. ನಾವೆಲ್ಲ ವಿಚಾರಿಸೋದ್ರಿಂದ ಮತ್ತು ಫ್ರೆಂಡ್ಲಿ ಆಗಿದೆ. ಜನ ಭಯ ಪಡೋಂಥ ಅವಶ್ಯಕತೆ ಏನಿಲ್ಲ. ನಾವು ಹಂಗೆ ಅನ್ಕೊಂಡು ಬಂದ್ವಿ ಫಸ್ಟ್ ಟೈಮು, ಬಟ್ ಇಲ್ಲ, ಭಯ ಪಡೋಂಥ ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ. ನಾವು ನಿಮಗೆ ತುಂಬ ಧನ್ಯವಾದ ಹೇಳ್ತೀವಿ. ಪಿಂಡ ಪ್ರದಾನ ಗಂಗಾರತಿ ಹೇಗೆ ಅನಿಸ್ತು? ಗಂಗಾರತಿ ನಾವು ಸಮಯ ಆಗಿತ್ತು, ಆದರೂ ನೀವು ಸಮಯ ನಾವು ಒದಗಿಸಿ ನಮಗೆ ಅದೊಂದು ಗೈಡ್ಲೈನ್ಸ್ ಕೊಟ್ಟಿರಿ. ನೀವು ಎಲ್ಲರೂ ಬೋಟಿಂಗ್ ಅಂತ ಅಂದ್ಕೊಂಡು ಒಂದು ತಲೆ ಇಟ್ಕೊಂಡಿದ್ವಿ. ಇಲ್ಲ, ನೀವು ಹೇಳಿದ್ರೆ ಬೋಟಿಂಗ್ ಬೇಡ, ಮುಂದೆ ಕೂತ್ಕೊಂಡು ನೋಡಿ ಅಂತ. ಅದೊಂಥರ VIP ಟ್ರೀಟ್ಮೆಂಟ್ ಥರ ಇದೆ ಸರ್. ಮತ್ತು ಅದು ತುಂಬ ಲೈವ್ ಎದ್ದು ಕಾಣ್ತಾ ಇತ್ತು ನಮಗೆ. ಆ ಫೀಲಿಂಗ್ ನಾವು ಮೊಬೈಲ್ ನೋಡೋದು ಬರಲ್ಲ. ಆಮೇಲೆ ನಾವು ಬೋಟೆ ಕೂತ್ಕೊಂಡು ಬರ್ತಾ ಇರಲ್ಲ ಬಿಡ್ರಿ, ಕೇಳಿಸೋದೇ ಇಲ್ಲ. ಸ್ಟೇಡಿಯಂ ಕೂತ್ಕೊಂಡು ಕ್ರಿಕೆಟ್ ಆಡೋದಾಗತ್ತೆ. ತುಂಬ ನಿಮ್ಮ ಅನುಭವ ನಮಗೆ ದಾರಿ ಎರೆದಿದ್ದೀರಾ. ಅದೊಂದು ಬಿಟ್ಟು ಮತ್ತು ಪಿಂಡ ಪ್ರದಾನ ಮತ್ತು ರಾಮೇಶ್ವರದಿಂದ ಮಣ್ಣು ತಂದಿದ್ರು ನಮ್ಮ ಸ್ನೇಹಿತರು. ಅದು ಲಿಂಗ ಮಾಡಿ ಅದನ್ನು ನೀಟಾಗಿ ವ್ಯವಸ್ಥೆ ಮಾಡಿ ಬಿಡಿಸಿದ್ದು. ಮತ್ತು ಪಿಂಡ ಪ್ರಧಾನವಾಗಿ ಹಿರಿಯರಿಗೆ ಒಂದು ಕಾರ್ಯ ಸಲ್ಲಿಸಿದ್ರಿ. ಮತ್ತು ನಮ್ಗೆ ಎಲ್ಲಿ ಸ್ನಾನ ಮಾಡಬೇಕು, ಯಾವ ಥರ ಇರಬೇಕು, ಎಲ್ಲಿ ಶಿಸ್ತಾಗಿರಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ. ತುಂಬ ತುಂಬ ಧನ್ಯವಾದಗಳು ನಿಮ್ಗೆ ತಿಳಿಸ್ತೀವಿ. ಈ ಥರ ಮಾಡ್ತೀರಿ ಸರ್, 101 ಆಗಬಾರ್ದು, ಕಂಟಿನ್ಯೂ ಆಗಬೇಕು. ನಾವು ನಿಮಗೆ ಯಾಕೆ ಗುರುಗಳು ಅಂತೀವಿ ಅಂದರೆ 101 ಸಲ ಇದರಿಂದ ನೋಡಿದ್ದೀರಾ. ನಿಮಗೆ ಥ್ಯಾಂಕ್ಸ್ಫುಲ್, ಗ್ರೇಟ್ಫುಲ್, ಹ್ಯಾಪಿ ಮೂಮೆಂಟ್ಸ್ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.